ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತನ ಮನೆಯಿತ್ತು. ಅವನ ಬಳಿ ಒಂದು ನಾಯಿ ಮತ್ತು ಒಂದು ಕತ್ತೆ ಇತ್ತು. ನಾಯಿ ಮನೆಯ ಕಾವಲು ನೋಡುತ್ತಿತ್ತು. ಕತ್ತೆ ಹೊಲದಲ್ಲಿ ಸರಕು ಹೊತ್ತು ಕೆಲಸ ಮಾಡುತ್ತಿತ್ತು. ಒಂದು ದಿನ ರಾತ್ರಿ ಎಲ್ಲರೂ ಮಲಗಿದ್ದರು. ಆಗ ಮನೆಗೆ ಕಳ್ಳನು ನುಸುಳಿ ಬಂದನು. ಕತ್ತೆ ಕಳ್ಳನನ್ನು ನೋಡಿ ಭಯಪಟ್ಟಿತು. ಅದು ನಾಯಿಗೆ ಹೇಳಿತು, ನಾಯಿ ಸ್ನೇಹಿತ, ಬೇಗ ಬೊಗಳಿ, ಕಳ್ಳ ಬಂದಿದ್ದಾನೆ. ಆದರೆ ನಾಯಿ ಶಾಂತವಾಗಿ ಹೇಳಿತು, ಯಜಮಾನ ನನಗೆ ಇತ್ತೀಚೆಗೆ ಸರಿಯಾಗಿ ಊಟ ಕೊಡುತ್ತಿಲ್ಲ, ನಾನೇಕೆ ಬೊಗಳಬೇಕು? ಕತ್ತೆಗೆ ಕೋಪ ಬಂತು. ಯಜಮಾನನನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಎಂದು ಹೇಳಿತು. ಹೀಗಾಗಿ ಕತ್ತೆ ಜೋರಾಗಿ ಇಯ್ಯೋ ಇಯ್ಯೋ ಎಂದು ಕಿರುಚತೊಡಗಿತು. ಆ ಶಬ್ದ ಕೇಳಿ ರೈತ ಎದ್ದು ಬಂದನು. ಆದರೆ ಕಳ್ಳನು ಆಗಲೇ ಓಡಿ ಹೋಗಿದ್ದನು. ರಾತ್ರಿ ನಿದ್ದೆ ಕದಡಿದ ಕಾರಣ ರೈತನಿಗೆ ಕೋಪ ಬಂತು. ಈ ಕತ್ತೆ ಏಕೆ ರಾತ್ರಿ ಗದ್ದಲ ಮಾಡುತ್ತಿದೆ ಎಂದು ಕತ್ತೆಗೆ ಬೈದನು. ಬೆಳಗ್ಗೆ ನಾಯಿ ಹೇಳಿತು, ಇತರರ ಕೆಲಸವನ್ನು ನಾವು ಮಾಡಬಾರದು. ಪ್ರತಿಯೊಬ್ಬರಿಗೂ ತಮ್ಮದೇ ಕೆಲಸ ಇರುತ್ತದೆ.